ಲವ್ ಮಾಡಿ ಮದುವೆಯಾಗಿದ್ದ ಬಾವ ಮತ್ತೊಬ್ಬಳೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಎಂಬ ಕಾರಣದಿಂದ ದ್ವೇಷ ಸಾಧಿಸಿದ ಬಾವಮೈದ 10 ಜನರ ಗ್ಯಾಂಗ್ನೊಂದಿಗೆ ಅಟ್ಯಾಕ್ ಮಾಡಿ ಕಡು ಕತ್ತಲಲ್ಲೇ ಮಟಾಶ್ ಮಾಡಿ ತಾವೇ ಸ್ವತಃ ಪೊಲೀಸ್ ಠಾಣೆಗೆ ಶರಣಾದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಮೋಟ್ಲೂರು ಕ್ರಾಸ್ ನೀರು ಕಾಲುವೆಯಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನ ಗೌಚೇನಹಳ್ಳಿ ನಿವಾಸಿ 35 ವರ್ಷದ ಸುಭಾಷ್ ಅಂತ ಗುರುತಿಸಲಾಗಿದ್ದು, ಈತ ಅಂತರ್ಜಾತಿ ಹುಡುಗಿಯನ್ನ ಲವ್ ಮಾಡಿ ಮದುವೆಯಾಗಿ 1.5 ವರ್ಷವಾಗಿತ್ತು. ಒಂದು ಮಗು ಕೂಡ ಇತ್ತಂತೆ. ಆದ್ರೂ ತಾನು ಮದುವೆ ಮಾಡಿಕೊಂಡಿದ್ದ ಹುಡುಗಿ ಜೊತೆ ಸಂಸಾರ ಮಾಡಿಕೊಂಡಿದ್ರೆ ಏನೂ ಆಗ್ತಿರ್ಲಿಲ್ಲ. ಜೊತೆಗೆ ಸ್ಟೆಪ್ನಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದು ಹೆಂಡತಿ ಸಹೋದರ ಮನೋಜ್ ಅನ್ನುವವನ ನಿದ್ದೆಗೆಡಿಸಿತ್ತು. ಅವನನ್ನ ಕೂರಿಸ್ಕೊಂಡು ಬುದ್ಧಿವಾದ ಹೇಳಿದ್ರು ಅವನು ಮಾತು ಕೇಳಿಲ್ಲ ಅಂತ ಸ್ಕೆಚ್ ಹಾಕಿ ನಿನ್ನೆ ರಾತ್ರಿ ತಮ್ಮ ಸ್ನೇಹಿತರು 10 ಜನರೊಂದಿಗೆ ಮೋಟ್ಲೂರು ಕ್ರಾಸ್ನಲ್ಲಿ ಕಾದು ತಾನೇ ಕರೆ ಮಾಡಿ ಸ್ಥಳಕ್ಕೆ ಕರೆಸಿಕೊಂಡು ಕಾರಿನಿಂದ ಇಳಿದ ಕೂಡಲೇ ಲಾಂಗು ಮಚ್ಚುಗಳಿಂದ ಅಟ್ಟಾಡಿಸ್ಕೊಂಡು ಹೊಡೆದು ಕಲ್ಲನ್ನ ತಲೆ ಮೇಲೆ ಹಾಕಿ ಕೊಲೆ ಮಾಡಿ ನೀರು ಕಾಲುವೆಯಲ್ಲಿ ಮೃತದೇಹವನ್ನು ಎಸೆದು ಪರಾರಿಯಾಗಿದ್ದಾರೆ. ಇನ್ನು ಈ ಮಾಹಿತಿ ಬೆಳಗ್ಗೆ ಪೊಲೀಸರಿಗೆ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮತ್ತು ಗ್ರಾಮಾಂತರ ಪೊಲೀಸ್ ಸಿಬ್ಬಂದಿ ಆರೋಪಿಗಳ ಹುಡುಕಾಟಕ್ಕೆ ಪ್ಲಾನ್ ಮಾಡುತ್ತಿದ್ದಂತೆ ಮನೋಜ್ ಜೊತೆ 6 ಜನ ಸ್ವಯಂ ಪ್ರೇರಿತರಾಗಿ ಪೊಲೀಸ್ ಠಾಣೆಗೆ ಶರಣಾಗಿದ್ದಾರೆ. ಉಳಿದ 4 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಇವತ್ತು ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಸೊ ಇದು ಮೋಟ್ಲೂರ್ ಜಂಕ್ಷನ್ ಗೌರಿಬಿದನೂರು ರೋಡ್ ಹತ್ರ ಒಂದು ಬಾಡಿ ಸಿಕ್ಕಿದೆ. ಇವರು ನಾವು ನಮ್ಮ ಮಾಹಿತಿ ಪ್ರಕಾರ ಈ ಬಾಡಿ ಯಾರ್ದು ಸಿಕ್ಕಿದೆ ಅವ್ರದ್ದು ಹೆಸರು ಸುಭಾಷ್, ಅರೌಂಡ್ 24 ಇಯರ್ಸ್ ಏಜ್. ಇವರು ಈ ಕಾರ್ಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಅರೌಂಡ್ 1.5 ಇಯರ್ಸ್ ಹಿಂದೆ ಇವರದು ಲವ್ ಮ್ಯಾರೇಜ್ ಆಗಿದೆ ಬೇರೆ ಕಾಸ್ಟ್ದು ಒಬ್ರು ಹುಡುಗಿ ಜೊತೆಗೆ. ಸೊ ಆ ಮಗು ಕೂಡ ಇದೆ, 3 ತಿಂಗಳು ವಯಸ್ಸು ಇದೆ ಮಗುವುದು. ಸೊ ಆಮೇಲೆ ಏನು ಫ್ಯಾಮಿಲಿಯಲ್ಲಿ ಮ್ಯಾರಿಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಗಲಾಟೆ ವಗೇರೆ ನಡ್ತಾ ಇದೆ. ಮತ್ತೆ ಈ ವಿಕ್ಟಿಮ್ದು ಕೂಡ ಏನು ಇಲ್ಲಿಗಲ್ ರಿಲೇಷನ್ ವಗೇರೆ ಆಗಿದೆ. ಈ ವಿಚಾರ ಬಗ್ಗೆ ಕೂಡ ಮೊದಲೇ ಗಲಾಟೆ ಆಗಿದೆ. ಅವರಿಗೆ ಮನೆಯಲ್ಲಿ ಹೋಗಿ ಯಾರು ಇವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬೇರೆ ಫ್ರೆಂಡ್ಸ್ ವಗೇರೆ ಹೊಡೆದಿದ್ದಾರೆ. ಸೊ ಆ ವಿಚಾರ ಬಗ್ಗೆ ಈ ಇನ್ಸಿಡೆಂಟ್ ಆಗಿದೆ. ಸೊ ನಮಗೆ ಟೋಟಲ್ ಈಗ ನಾವು 10 ಜನ ಆರೋಪಿಗೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆ ಆ್ಯಕ್ಚುಲಿ 6 ಜನ, ಇದು ರಾತ್ರಿ ಆಗಿದೆ ಅರೌಂಡ್ 9 to 10:30ಗೆ ಅರೌಂಡ್ ಆಗಿದೆ ಈ ಇನ್ಸಿಡೆಂಟ್. ಸೊ ಟೋಟಲ್ 10 ಜನ ಆ ಸ್ಪಾಟಲ್ಲಿ ಇತ್ತು ಆ ಟೈಮ್ಗೆ. ಸುಮಾರು ಜನ ಅವ್ರಿಗೆ ಹೊಡೆದು ತಲೆ ಮೇಲೆ ಹಿಟ್ ಮಾಡಿ ಕಲ್ಲು ಇಂದ ತಲೆಗೆ ಹಿಟ್ ಮಾಡಿ ಅವ್ರಿಗೆ ಇಂಜರ್ ಮಾಡಿದ್ದಾರೆ. ಮತ್ತೆ ಅದೇ ಸ್ಪಾಟಲ್ಲಿ ಅವರದು ಡೆತ್ ಆಗಿದೆ. ಸೊ ಆ್ಯಕ್ಚುಲಿ ಅರೌಂಡ್ 6 ಜನ, ಟೋಟಲ್ 6 ಜನ ಬೆಳಿಗ್ಗೆ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ವಾಲಂಟ್ರಿ ಆಗಿ ಬಂದಿದ್ದಾರೆ ಸ್ಟೇಷನ್ಗೆ. ಬಾಕಿ 4 ಜನ ಎಬ್ಸ್ಕಾಂಡಿಂಗ್ ಆಗಿದ್ದಾರೆ. ಯಾರ್ದು ಪಾತ್ರ ಜಾಸ್ತಿ ಇತ್ತು ಅವರು ಪ್ಲಾನಿಂಗ್ ವಗೇರೆ ಮಾಡಿದ್ದಾರೆ, ಅವರು ಎಬ್ಸ್ಕಾಂಡಿಂಗ್ ಆಗಿದ್ದಾರೆ 4 ಜನ. ಸೊ ನಾವು ಈ 4 ಜನ ಬೇರೆ ಒಬ್ರು ಮೋಹನ್, ಇನ್ನೊಬ್ರು ಕಾರ್ತಿಕ್, ಮತ್ತೆ ನಂದ, ಮತ್ತೆ ಇನ್ನೊಬ್ರು ಹೆಸರು ಕೂಡ ನಂದ. ಈ ಟೋಟಲ್ 4 ಜನಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಆಫ್ಟರ್ನೂನ್ ಟೈಮಲ್ಲಿ. ಸೊ ಈಗ ನಮ್ಮ ಹತ್ರ ಟೋಟಲ್ 10 ಆರೋಪಿ ಇದ್ದಾರೆ. ಫಸ್ಟ್ ಪ್ರವೀಣ್, ಆಮೇಲೆ ಮನೋಜ್. ಈ ಮನೋಜ್ ಆ್ಯಕ್ಚುಲಿ ಇವರದು ಬ್ರದರ್ ಇನ್ ಲಾ ಇದೆ ಡಿಸೀಸ್ದು. ಆಮೇಲೆ ಮೋಹನ್, ಕಾರ್ತಿಕ್, ನಂದ, ವಿಘ್ನೇಶ್, ಗಿರೀಶ್, ಅನಿಲ್, ಪ್ರಸಾದ್, ಮತ್ತೆ ಇನ್ನೊಬ್ರದ್ದು ಹೆಸರು ಕೂಡ ನಂದ ಇದೆ. ಸೊ ಈ ಟೋಟಲ್ 10 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈಗ. ನೋಡಿ, ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ 1 ಮಂತ್ ಹಿಂದೆ ಇದೇ ಮ್ಯಾರಿಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ, ಇಲ್ಲಿಗಲ್ ಕಾಂಟ್ಯಾಕ್ಟ್ ವಿಚಾರ ಬಗ್ಗೆ ಆ ಟೈಮ್ಗೆ ಕೂಡ ಗಲಾಟೆ ಆಯಿತು. ಈ ನಮ್ಮ ಡಿಸೀಸ್ಡ್ ಸುಭಾಷ್ಗೆ ಆ ಟೈಮ್ಗೆ ಕೂಡ ಪ್ರವೀಣ್, ಮನೋಜ್ ಮತ್ತೆ ಬೇರೆ 2-3 ಜನ ಮೋಹನ್, ಇವರು ಎಲ್ಲರೂ ಹೊಡೆದಿದ್ದಾರೆ. ಇಲ್ಲಿಗಲ್ ಕಾಂಟ್ಯಾಕ್ಟ್ ಇದೆಯಾ ನಿಮ್ಮದು ಈ ಥರ ಅವ್ರ ಮೇಲೆ ಆರೋಪ ಮಾಡಿ ಅವ್ರಿಗೆ ಹೊಡೆದಿದ್ದಾರೆ. ಆ ಟೈಮ್ಗೆ ಪೊಲೀಸ್ಗೆ ಏನು ಕಂಪ್ಲೇಂಟ್ ವಗೇರೆ ಕೊಡಲಿಲ್ಲ ಇವರು, ಪೊಲೀಸ್ಗೆ ಗಮನಕ್ಕೆ ಕೂಡ ಬಂದಿಲ್ಲ. ಸೊ ಆಮೇಲೆ ಇವರದು ಈ ಥರ ಎನಿಮಿಟಿ ಕ್ರಿಯೇಟ್ ಆಗಿದೆ ಈ 2 ಗ್ರೂಪ್ಸಲ್ಲಿ. ಸುಭಾಷ್ ಮತ್ತು ಪ್ರವೀಣ್, ಮನೋಜ್, ಮೋಹನ್ ಇವರದು ಎನಿಮಿಟಿ ಕ್ರಿಯೇಟ್ ಆಗಿದೆ. ಸೊ ನಿನ್ನೆ ಇವರು ಆ್ಯಕ್ಚುಲಿ ಈ ಥರ ಪ್ಲ್ಯಾನ್ ಮಾಡಿ ಇವರಿಗೆ ಕರ್ಕೊಂಬರಬೇಕು, ಮಾತಾಡಬೇಕು ಅಥವಾ ಏನಾದರೂ ಇವರಿಗೆ ಅಟ್ಯಾಕ್ ಮಾಡಬೇಕು, ಅವ್ರಿಗೆ ಕರೆದಿದ್ದಾರೆ. ಬೇರೆ ಏನೊಬ್ರದ್ದು ಫೋನ್ ತಗೊಂಡು ಅವ್ರಿಗೆ ಲೊಕೇಶನ್ ಕೊಡಿ, ಅವ್ರಿಗೆ ಬರೋಕ್ಕೆ ಹೇಳಿದ್ದಾರೆ, ಮಾತಾಡಬೇಕು ಈ ಥರ ಅವ್ರಿಗೆ ಕರೆದಿದ್ದಾರೆ. ಅವರು ಯಾವಾಗ ರೀಚ್ ಆಗಿದ್ದಾರೆ ಅಲ್ಲಿ ಕಾರಿಂದ, ಅಲ್ಲಿ ಇವರು ಎಲ್ಲರೂ 10 ಜನ ವೇಟ್ ಮಾಡ್ತಾ ಇದ್ದಾರೆ. ಇವರು ಕಾರಿಂದ ಹೊರಗಡೆ ಬಂದಿದ್ದಾರೆ. ಅದೇ ತಕ್ಷಣ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ, ಇವರಿಗೆ ಹೊಡೆದಿದ್ದಾರೆ.
ಮತ್ತೆ ಕಲ್ಲು ವಗೇರೆಯಿಂದ ತಲೆ ಮೇಲೆ ಹೊಡೆದಿದ್ದಾರೆ. ಇದು ಲಾಂಗ್ ಇದೆಯಾ ಮಚ್ಚು ಇದೆ ಇದು ಕೂಡ ಸಿಕ್ಕಿದೆ, ಅದು ಕೂಡ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆದ್ಮೇಲೆ ಎಕ್ಸಾಕ್ಟ್ ಏನೇನ್ ಶಾರ್ಪ್ ವೆಪನ್ಸ್ ಏನ್ ಇಂಜುರಿ ಆಗಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಈ ತರ ಒಂದು ಪ್ಲಾನ್ ಮಾಡಿ ಇವರು ಈ ತರ ಇನ್ಸಿಡೆಂಟ್ ಗೆ ಮಾಡಿದ್ದಾರೆ. ಇಬ್ರು ವಾಸ ಇಲ್ಲೇ ನೋಡಿ ಇವ್ರದ್ದು ಬೇಸಿಕ್ಲಿ ಸಂಜೆ ಸುದ್ದಿಗೋಷ್ಠಿ ನಡೆಸಿದ ಎಸ್ಪಿ ಕುಶಾಲ್ ಚೌಕ್ಸೆ, ಮನೋಜ್, ಮೋಹನ್, ಕಾರ್ತಿಕ್, ನಂದ, ಪ್ರವೀಣ್, ವಿಘ್ನೇಶ್, ಗಿರೀಶ್, ಅನಿಲ್, ಪ್ರಸಾದ್ ಹಾಗೂ ಮತ್ತೊಬ್ಬ ನಂದ ಎನ್ನುವವರನ್ನ ಬಂಧಿಸಲಾಗಿದೆ. ಇವರಲ್ಲಿ ಕೆಲವರು ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದು ಒಬ್ಬ ಕಾಲೇಜು ವಿದ್ಯಾರ್ಥಿ ಅಂತ ತಿಳಿದು ಬಂದಿದೆ. ಈ ಸಂಬಂಧ ನಿನ್ನೆ ರಾತ್ರಿಯೇ ಸುಹಾಸ್ ಎನ್ನುವವನು ಮನೆಗೆ ಬಂದಿಲ್ಲ ಅಂತ ಪೊಲೀಸರಿಗೆ ಮಿಸ್ಸಿಂಗ್ ದೂರು ಕೊಟ್ಟಿದ್ರು. ಬೆಳಿಗ್ಗೆ ಕೊಲೆಯಾಗಿರುವ ಮಾಹಿತಿ ಸಿಕ್ಕಿತ್ತು. ಈಗ 10 ಜನರ ವಿಚಾರಣೆ ನಡೀತಾ ಇದ್ದು ಯಾರ್ಯಾರ ಪಾತ್ರ ಏನು ಅನ್ನೋದು ತಿಳಿಯಲಿದೆ ಅಂತ ತಿಳಿಸಿದ್ದಾರೆ. ಇನ್ನು ಮೃತ ವ್ಯಕ್ತಿಯ ಸಂಬಂಧಿಕರು ಆಕ್ರೋಶಭರಿತರಾಗಿದ್ದು ಆತನ ಸಹೋದರಿ ಸಾಯಿಸಿರೋದು ನ್ಯಾಯನಾ? ಇದು ಅನ್ಯಾಯ. ಸಾಯಿಸಿದ ವ್ಯಕ್ತಿ ಮನೋಜ್ ಎನ್ನುವವನನ್ನ ಸಾಯಿಸಬೇಕು. ಆ ರೀತಿಯ ಕಠಿಣ ಶಿಕ್ಷೆ ಅವರಿಗೆ ಆಗಬೇಕು ಅಂತ ಅವಲತ್ಕೊಂಡಿದ್ದಾರೆ ಅಂತ ಹೇಳೋಳು. ಮತ್ತೆ ರಾತ್ರಿ ಕಾಲ್ ಮಾಡಿ ಈ ಥರ ಏನು ನಮ್ಮ ಭಾವ ಆಗಬೇಕಲ್ಲ, ಭಾವ ಈ ಥರ ನನಗೆ ಯಾರೋ ಹೊಡಿತಾ ಇದ್ದಾರೆ, ಕಣ್ವೆ ಹತ್ರ ಬಾ ಅಂತಂದ್ಬಿಟ್ಟು ಒಬ್ಬನೇ ಬಾ ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಅವನೊಬ್ಬನೇ ಹೋಗಿದ್ದಾನೆ. ಹೋಗ್ಬೇಕಾದ್ರೆ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಅವನೊಬ್ಬನೇ ಇದ್ದಾನೆ. ಏನಾಯಿತು ಅಂತ ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಆಯಿತು. ಮಾರ್ನಿಂಗ್ ನೋಡಿದ್ರೆ ಈ ಥರ ನಮ್ಮ ಚಿಕ್ಕಪ್ಪರೆಲ್ಲ ಕಾಲ್ ಮಾಡ್ತಾ ಇದ್ದಾರೆ, ಡೆತ್ ಆಗಿದ್ದಾನೆ ಅಂತ. ಬಾಡಿ ತೋರಿಸ್ತಾ ಇಲ್ಲ ಅಂತ ಪೊಲೀಸರು ಹೇಳಿದ್ರು ಡೆತ್ ಆಗಿದ್ದಾರೆ ಅಂತ. ಅಂಥವ್ರಿಗೆ ನಾನು ಪೊಲೀಸರು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ. ನನಗಿನ್ನೂ ಮ್ಯಾರೇಜ್ ಆಗಿಲ್ಲ. ನಮ್ಮ ಅಮ್ಮಂಗೆ ನಾನು ಇಲ್ದಿದ್ರೂ ಪರವಾಗಿಲ್ಲ. ನಾನು ಒಬ್ಬಳೇ ಮಗಳು. ನನಗೆ ಏನಾದರೂ ಪರವಾಗಿಲ್ಲ. ನಾನು ಮದುವೆ ಆಗಿದ್ದರೂ ಪರವಾಗಿಲ್ಲ. ಪೊಲೀಸವ್ರ ಮುಂದೆ ಪೊಲೀಸರು ನನ್ನ ಹೊಡೆದು ಸಾಯಿಸಾಕ್ಲಿ, ಇಲ್ಲ ಜೈಲಲ್ಲಿ ನಾನು ಶಿಕ್ಷೆ ಅನುಭವಿಸ್ತೀನಿ. ನಾನು ಅವ್ರನ್ನಿಬ್ಬರನ್ನೂ ಸಾಯಿಸಾಕಬೇಕು, ಇಲ್ಲ ಪೊಲೀಸರೇ ಸಾಯಿಸಾಕಬೇಕು ಅವ್ರನ್ನ. ಮನು, ಪ್ರವೀಣ್, ಇನ್ನೂ 3 ಜನ ಯಾರೋ ಗೊತ್ತಿಲ್ಲ. ಪ್ರವೀಣ್ ಫ್ರೆಂಡ್ಸು. ಪ್ರವೀಣ್ ಬಂದು ಇಂದನ್ನ ಇಟ್ಕೊಂಡಿರೋ ಹುಡುಗ. ಅವಳು ಮಾವ ಅಣ್ಣ ಅಂತ ಅಂದ್ಲು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.